ಓಕೆ, ಆ ಇದ್ರಲ್ಲಿ ಅಶ್ವಿನಿ ಅವ್ರ ಆಟದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಹೊರಗಡೆ ಒಂದ್ ಮಾತು ಹೋಗ್ತಿದೆ, ಏನು ಅಂದ್ರೆ ಅಶ್ವಿನಿ ಮತ್ತೆ ಧ್ರುವಂತ್ ಇಬ್ರು ಸೇರ್ಕೊಂಡು ಮೋಸ ಮಾಡಿ ಆಟ ಗೆದ್ರು, ಅಂದ್ರೆ ತುಂಬಾ ಬಟ್ಟೆಗಳು ಹಾಕೊಂಡ್ ನಿಂತ್ಕೊಂಡಿದ್ರು. ಅಂಡ್ ಅವ್ರ ನೀನಾ ಇದು ಏನ್ ಪೋಡಿಯಂ ಏನಿರುತ್ತೆ ಅದಕ್ಕೆ ಸಪೋರ್ಟ್ ಕೊಟ್ಕೊಂಡು ನಿಂತ್ಕೊಂಡಿದ್ರು. ಬಟ್ ರಾಶಿಕಾ ರಘು ಹಂಗ್ ಮಾಡ್ಲಿಲ್ಲ ಅನ್ನೋದೊಂದ್ ಮಾತಿದೆ. ಅಂದ್ರೆ ನಿಮ್ಗೆ ಅನ್ಸುತ್ತೆ ಅವ್ರು ಮೋಸ ಆಡಿ ಗೆದ್ರು, ಅಥವಾ ನೀವ್ ಆ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡ್ಲಿಲ್ಲ ಅಂತ? ಅಲ್ಲಿ ಮೋಸ ಮಾಡಿ ಆಡಿದ್ವಿ ಅನ್ನೋದೆಲ್ಲ ಏನೂ ಇರಲ್ಲ, ಸ್ಟ್ರಾಟಜೀಸ್ ಅಷ್ಟೇ. ಅವ್ರು ಆಯಿಲ್ ಎಲ್ಲ ಎತ್ತಿರ್ತಾರೆ, ನಿಮಗೆ ಗೊತ್ತಿರತ್ತೆ ಅನ್ಸುತ್ತೆ. ಅವ್ರವ್ರಿಗೆ ಬಿಟ್ಟಿದ್ದು ಅದು. ಒಂದೊಂದ್ಸಲಿ ಇಟ್ಸ್ ಅ ಗುಡ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ನಾವ್ ಅದನ್ನ ಯೂಸ್ ಮಾಡಿಲ್ಲ. ಅವ್ರು ಟೀ ಶರ್ಟ್ಸ್ ಹಾಕೊಂಡ್ರು, ಡಸ್ಟ್ಬಿನ್ ಕವರ್ ಎಲ್ಲ ಹಾಕೊಂಡಿದ್ರು, ಇಟ್ಸ್ ಓಕೆ, ಫೈನ್ ಅಂತ ಅನಿಸ್ತು. ಬಟ್ ಆ ಒಂದು ದಿನ ನಾವ್ ಧ್ರುವಂತ ಚೆನ್ನಾಗಿ ಟಾಸ್ಕ್ ಆಡ್ತಾರೆ ಅಂತ ಇಡೀ ಮನೇಲಿ ಯಾರಿಗೂ ಗೊತ್ತಿಲ್ಲ. ಆ ವೀಕ್ ಎಲ್ಲರೂ ಅಶ್ವಿನಿ ಮ್ಯಾಮ್ಗೆ ಉತ್ತಮ ಕೊಡ್ತೀವಿ. ನಾನು ಹೇಳ್ತೀನಿ, ಹಠ ಅನ್ನೋದು ಒಂದಿತ್ತು, ಅಂದ್ರೆ ಯಾರು ಏನ್ ಬೇಕಾದ್ರೂ ಲೈಫಲ್ಲಿ ಮಾಡ್ಬೋದು ಅನ್ಕೊಂಡು ನಾನು ಆ ಟಾಸ್ಕ್ ಆದ್ಮೇಲೆ ಹೇಳ್ತೀನಿ, ಶಿಟ್ ರಘೋಣ, ನಾನು ಗಿವ್ ಅಪ್ ಮಾಡ್ಬಿಟ್ಟೆ ಅನ್ಸುತ್ತೆ. ಯಾಕೆ ಗಿವ್ ಅಪ್ ಮಾಡಿದೆ ನಾನು? ನಂಗೆ ಆಗ್ತಿತ್ತು, ಇನ್ನ 1 hour ಇಟ್ಕೊಂಡು ನಿಲ್ತಿದ್ದೆ ನಾನು, ಆ ಸ್ಟ್ರೆಂತ್ ನನ್ನಲ್ಲಿದೆ, ಬಟ್ ಯಾಕೆ ಗಿವ್ ಅಪ್ ಮಾಡಿದೆ ಅಂತ ಅನಿಸ್ತಿತ್ತು. ಬಟ್ ಅಶ್ವಿನಿ ಮ್ಯಾಮ್ ಗ್ರೇಟ್ ಅನಿಸ್ಬಿಟ್ರು. ಬಿಕಾಸ್ ನಾನೇ ಅನ್ಕೊಂಡಿದ್ದೆ ನಾನು ಒಂದು 29 minutes ನಿಂತಿದ್ದೀನಿ ಅಂದ್ರೆ ಏನೊಂದು 10-15 minutes ಅಷ್ಟೇ ಅನ್ಕೊಂಡು. ಬಟ್ ಎಷ್ಟು ಸ್ಪೋರ್ಟಿವ್ ಆಗಿ ತಗೊಂಡು ಎಷ್ಟು ಚೆನ್ನಾಗಿ ಆ ಟಾಸ್ಕ್ ಮಾಡಿದ್ರು ಅಂದ್ರೆ ರೆಸ್ಪೆಕ್ಟ್ ಜಾಸ್ತಿ ಆಗೋಯ್ತು ಅವ್ರ ಮೇಲೆ ಇದ್ದಿದ್ದು. ಅದಕ್ಕೆ ಉತ್ತಮ ಅಂತ ಎಲ್ಲರೂ ಕೊಟ್ವಿ ಆ ವೀಕ್ ಅವ್ರಿಗೆ. ಓಕೆ, ಅಂದ್ರೆ ನಿಮ್ ಪ್ರಕಾರ ಅವ್ರೇನ್ ಮೋಸ ಮಾಡಿ ಆಟ ಆಡಿಲ್ಲ, ಅದೆಲ್ಲ ಒಂದು ಸ್ಟ್ರಾಟಜಿ ಅಷ್ಟೇ. ಅಷ್ಟೇ. ಓಕೆ.